ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಪ್ರವರ್ಗ 1 ಪ್ರವರ್ಗ 2A ಬೇರೆಯವ್ರನ್ನ ಸೇರಿಸಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಅಲ್ಪಸಂಖ್ಯಾತ 4% ಮೀಸಲಾತಿಯನ್ನು ತೆಗೆದುಹಾಕಿದ್ದಾರೆ, ಅದನ್ನು ಮತ್ತೆ ಸ್ಥಾಪನೆ ಮಾಡಿ ಅಂತ ಕೆಟ್ಟಿದ್ದಾರೆ. ಮತ್ತು ಹಿಂದುಳಿದ ಆಯೋಗದ ವರದಿಯನ್ನು ಜಾರಿ ಮಾಡಿ ಜಾತಿ ಗಣತಿಯನ್ನು ಅಂತ ಹೇಳಿದ್ದಾರೆ. ದೇವರಾಜ ಅರಸು ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚು ಹಣ ಕೊಡಿ, ಹಿಂದುಳಿದ ವರ್ಗಗಳಿಗೆ ಪ್ರವರ್ಗಗಳಿಗೆ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯ ಕೊಡಿ ಅಂತ ಹೇಳಿದ್ದಾರೆ. ಒಂದು ದೇಶ ಒಂದು ಎಲೆಕ್ಷನ್ನು ಅದು ಅವೈಜ್ಞಾನಿಕ, ಪ್ರಜಾಸತ್ತಾತ್ಮಕ ಧೋರಣೆಗೆ ವಿರುದ್ಧವಾಗಿದೆ ಅಂತ ಅಭಿಪ್ರಾಯ. ಅವರೆಲ್ಲರ ಸಲಹೆಗಳನ್ನು ಕಾನೂನು ಚೌಕಟ್ಟಿಗೆ ಪರಿಶೀಲನೆ ಮಾಡ್ತೀವಿ. ಅದು ನೀವೇ ನೋಡಿ. ಸರ್ಕಾರ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ವಿರೋಧ ಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀವಿ. ಸಮರ್ಪಕವಾಗಿ ಸರ್ಕಾರದ ವತಿಯಿಂದ ಸಕ್ರಿಯವಾಗಿ ನಡೀತಾ ಇದೆ. ಎಲ್ಲವೂ ಕೂಡ ಇವತ್ತು ಅಂಬೇಡ್ಕರ್ ಬಗ್ಗೆ ಪರ ಮತ್ತೆ ವಿರೋಧವಾಗಿ ಮಾತಾಡುವ ಸಂದರ್ಭದಲ್ಲಿ ಅಂಬೇಡ್ಕರ್ಗೆ ಅನ್ಯಾಯ ಮಾಡಿದವರು ಕಾಂಗ್ರೆಸ್ ಅಂತ ನಾವು ಹೇಳ್ತಾ ಇದ್ದೇವೆ. ಅಂಬೇಡ್ಕರ್ಗೆ ಅವಮಾನ ನೀವು ಮಾಡಿದ್ದೀರಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದೀವಿ. ಅಮಿತ್ ಶಾಗೆ ಮಾಡಿ ಕೊನೆಗೆ ನಾವು ಕೂಡ ರಾಹುಲ್ ಗಾಂಧಿಗೆ ಟೀಕೆ ಟಿಪ್ಪಣಿಯನ್ನ ಮಾಡಿ ಘೋಷಣೆಯನ್ನ ಕೊಟ್ಟಿದ್ದೇವೆ. ಎರಡೂ ಪಕ್ಷದವರು ಕೂಡ ಕಾಂಗ್ರೆಸ್ಗೆ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಈ ಘೋಷಣೆಗಳು ನಡೀತಾ ಇತ್ತು. ಈ ಗಲಾಟೆಯ ನಡುವೆ ಸಭಾಪತಿಗಳು ಸಭೆಯನ್ನ ಮುಂದೂಡಿ ಅವರ ಆಸನದಿಂದ ಎದ್ದು ಹೋದರು. ಆ ನಂತರ ಕೂಡ ಇದೇ ಟೀಕೆ ಟಿಪ್ಪಣಿಗಳು ನಡೀತಾ ಇತ್ತು. ಆ ನಂತರ ಸ್ವಲ್ಪ ಹೊತ್ತಲ್ಲಿ ನಾನು ಹೋಗಿ ನನ್ನ ಜಾಗದಲ್ಲಿ ಕೂತಾಗ ಸ್ವಲ್ಪ ಹೊತ್ತು ಹಾಗೆ ನಡೀತಾ ಇದ್ದಾಗ ನಾನು ಅಲ್ಲಿ ಮುಂದುಗಡೆ ಹೋದಾಗ ಹೆಣ್ಮಕ್ಕಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಬಾಲ್ಕೃಷ್ಣ ಬಾನು ಅವರು, ಮತ್ತೆ ಒಂದು 4-5 ಜನ ವಿಧಾನ ಪರಿಷತ್ ಸದಸ್ಯರೆಲ್ಲ ಬಂದು ನಿಮ್ಮವರು ಈ ಶಬ್ದವನ್ನು ಬಳಕೆ ಮಾಡಿದ್ರು ಅಂತ ಹೇಳಿ. ನಾನು ಹೇಳಿದ್ರು, ನಾನು ಅಲ್ಲೇ ಇದ್ದೆಲ್ಲ, ನಾನು ಕೇಳಿಲ್ಲ. ಇಲ್ಲ, ನಿಮ್ಮವರು ಈ ಶಬ್ದ ಬಳಕೆ ಮಾಡಿದ್ರು ಹೇಳಿ. ನಾನು 2-3 ಸಲ ಕೇಳಿದೆ, ನೀವು ಯಾರು ಬಳಕೆ ಮಾಡಿದ್ರು ಹೇಳಿ ಅಂತ. ಒಂದು 2 ನಿಮಿಷ ಯಾರ ಹೆಸರನ್ನು ಅವ್ರು ಹೇಳಲಿಲ್ಲ. ಆ ನಂತರ CT ರವಿ ಹೇಳಿದ್ರು ಅಂತ ಈಚೆ ಆಗಲೂ ಹೇಳಿಲ್ಲ. ಸ್ವಲ್ಪ ಮುಂದೆ ಬಂದ ನಂತರ CT ರವಿಯವರು ಹೇಳಿದ್ರು ಅಂತ ಹೇಳಿದ್ರು. ಫಸ್ಟ್ ನಂತೂ ಆ ಶಬ್ದ ಹೇಳಿದ್ದು ನಾನಂತೂ ಕೇಳಿಲ್ಲ. CT ರವಿಗೆ ಅವರು ಏನೋ ಹೇಳಿದ್ರಂತೆ ಕೊಲೆ, ಅದನ್ನೂ ನಾನು ಕೇಳಿಲ್ಲ. 2 ಶಬ್ದವನ್ನು ಕೇಳಿಲ್ಲ. ನಿಮ್ಮ ಟಿವಿಯಲ್ಲಿ ಕೂಡ ಅವರು 10 ಸಲ ನನಗೆ ಆ ಶಬ್ದವನ್ನು ಬಳಕೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಬಹುಶಃ 10 ಸಲ ಅವರು ಏನಾದರೂ ಶಬ್ದ ಬಳಕೆ ಮಾಡಿದ್ರೆ ನನ್ನ ಕಿವಿ ಸ್ವಲ್ಪ ಚೆನ್ನಾಗಿದೆ, ಆರೋಗ್ಯವಾಗಿದ್ದೇನೆ. 1 ಸಲ ಆದ್ರೂ ನನ್ನ ಕಿವಿಗೆ ಆ ಶಬ್ದ ಬಳಕೆ ಮಾಡಿದ್ದನ್ನು ನಾನಂತೂ ಕೇಳಿಲ್ಲ. ಒಳ್ಳೆ ಕೆಲಸ ಅಲ್ಲ, ತನಿಖೆ ನಡೆದ್ರೆ ಸಭಾಪತಿಗಳಿಗೆ ಗೊತ್ತಾಗುತ್ತೆ. ನೋಡಿ, ಯಾವುದೇ ಅವಘಡ ಆದ್ರೂ ರಾಜಕೀಯ ಟೀಕೆಗಳನ್ನು ನಡೀಬೇಕು. ವೈಯಕ್ತಿಕ ಬದುಕಿನ ಮೇಲೆ ಹೆಣ್ಣಾಗ್ಲಿ ಗಂಡಾಗ್ಲಿ ಒಬ್ಬೊಬ್ಬರಿಗೆ ಟೀಕೆ ಮಾಡೋದು ತಪ್ಪು. ಎಲ್ಲಕ್ಕಿಂತ ಮುಖ್ಯವಾಗಿ ಇಂಥ ವಿಷಯ ಬಂದಾಗ ಅದನ್ನು ಬಗೆಹರಿಸಲಿಕ್ಕೆ ಬೇರೆ ವೇದಿಕೆ ಇರ್ತದೆ, ಬೇರೆ ಸಮಯ ಇರ್ತದೆ. ಯಾರು ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷೆ ಕೊಡುವ ತೀರ್ಮಾನವನ್ನ ಸಭಾನಾಯಕರು ತಗೊಳ್ತಾರೆ. ನನ್ನ ಕಳಕಳಿ ಇದೆ. ನಿನ್ನೆ ರಾತ್ರಿಯಿಂದ ನಾವು ಒದ್ದಾಡ್ತಾ ಇದ್ದೇವೆ. ಹದಿಹರಿಯದ ಮಹಿಳೆಯರ ಬಗ್ಗೆ, ಸಮಸ್ಯೆ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಇವರು ಈ ವಿಷಯವನ್ನು ಇಟ್ಕೊಂಡು ಕಾಂಗ್ರೆಸ್ನವರು ಕೂತಿದಾರಲ್ಲ, ಇದು ಯಾಕೆ ಶೋಭೆ ತರುವಂತದ್ದು? ಅಂಬೇಡ್ಕರ್ ವಿಷಯ ಚರ್ಚೆ ಆಗ್ಬೇಕಿತ್ತು, ಹೆಣ್ಮಕ್ಕಳ ಬಗ್ಗೆ ಚರ್ಚೆ ಆಗ್ಬೇಕಿತ್ತು. ಅದು ಬಿಟ್ಟು ಅವರ ವೈಯಕ್ತಿಕಕ್ಕೆ ಏನೋ ಟೀಕೆ ಮಾಡಿದ್ರು ಅಂತ ಇಬ್ಬರು ಟೀಕೆ ಮಾಡಿದ್ರೆ ತಪ್ಪಾದ್ರೆ ಮತ್ತೆ ನೋಡೋಣ. ಈ ಸದನದ ಸಮಯವನ್ನು ಯಾಕೆ ಇವರು ಹಾಳು ಮಾಡ್ಬೇಕು? ತಪ್ಪು ಯಾರೇ ಮಾಡಿದ್ರೆ ಅದಕ್ಕೊಂದು ಶಿಕ್ಷೆ ಅಂತ ಇದ್ದೇ ಇರ್ತದೆ. ಹೆಣ್ಣು ಸಂವಿಧಾನದ ಅರಿವು ಗೊತ್ತಿಲ್ಲದ ಬಿಜೆಪಿ ಸರ್ಕಾರಕ್ಕೆ ಈಗ
ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸಿತಾರ ನಿರಂತರ ನೋಡ್ತಾ ಇರ್ರಿ. ಹೇ ಸಿತಾರ ನೀವು ಸತ್ಯದ ಕೈಗಡೆ ವಂದನೆಗಳು.